ಇವತ್ತು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಸಂಭ್ರಮದ ವಾತಾವರಣ ನಡೀತಾ ಇದೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರ GST ಅನ್ನು ಕಡಿಮೆ ಮಾಡಿ ಮನೆ ಮನಕ್ಕೂ ಮುಟ್ಟೋ ರೀತಿ ಇವತ್ತು GST ಉತ್ಸವ, ಅಂದ್ರೆ ನಾವು ಯಾವ ಬ್ಯಾಟರಾಯನಪುರ ದಸರಾ ಮಾಡ್ತಿದೀವಿ, ಯಾವ ದಸರಾ ಉತ್ಸವ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ, ಅದಕ್ಕೆ ಪೂರಕವಾಗಿ ದೀಪಾವಳಿಗೆ ಮೊದಲೇ ಗಿಫ್ಟ್ ಅನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಗೊಂದು ಖುಷಿ, ನಮ್ಮ ಬ್ಯಾಟರಾಯನಪುರ ಜನಕ್ಕೊಂದು ಖುಷಿ ಏನಿದೆ ಅಂತಂದ್ರೆ, ಅಲ್ಲಿ GST ಉತ್ಸವ, ಇಲ್ಲಿ ದಸರಾ ಉತ್ಸವ. ಅಲ್ಲಿ ನರೇಂದ್ರ ಮೋದಿ ಅವರಿಂದ ಜನಕ್ಕೆ ಒಳ್ಳೇದಾಗ್ಬೇಕು, ಬಡವರಿಗೆ ಒಳ್ಳೇದಾಗ್ಬೇಕು ಅಂತ ಬಡವರ ಕಲ್ಯಾಣ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಯುವ ಜನತೆಗೆ, ಎಲ್ಲ ಬಂಧುಗಳಿಗೆ ರಸದೌತಣವನ್ನು ನೀಡಬೇಕು ಅಂತಕ್ಕಂಥ ದೃಷ್ಟಿಯಿಂದನೇ ನಮ್ಮ ಈ ಯುವ ದಸರಾವನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಬ್ಯಾಟರಾಯನಪುರ ಬದಲಾಗಬೇಕಾಗಿರ್ತಕ್ಕಂಥ ಕ್ಷೇತ್ರ, ಅಭಿವೃದ್ಧಿ ಆಗ್ಬೇಕಾಗಿರ್ತಕ್ಕಂಥ ಕ್ಷೇತ್ರ, ಅಸ್ಮಿತೆಯನ್ನು ಕಳೆದುಕೊಂಡಿರ್ತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರಕ್ಕೊಂದು ಅಸ್ಮಿತೆ ಬೇಕಾಗಿದೆ. ಅಸ್ಮಿತೆಗಾಗಿನೇ ನಾವು ಶುರು ಮಾಡಿದ್ದು ಬ್ಯಾಟರಾಯನಪುರ ದಸರಾ ಉತ್ಸವವನ್ನ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವತ್ತೂ ಒಂದು ಇಂಡಿಪೆಂಡೆನ್ಸ್ ಡೇನು ನಾವು ಒಟ್ಟಾಗಿ ಮಾಡಲ್ಲ, ಕನ್ನಡ ರಾಜ್ಯೋತ್ಸವವನ್ನು ಒಟ್ಟಾಗಿ ಮಾಡಲ್ಲ. ಯಾಕಂದ್ರೆ ನಮಗೆ ತಾಲೂಕು ಆಫೀಸ್ ಇಲ್ಲ, ತಾಲೂಕು ಆಫೀಸ್ ಯಲಹಂಕಕ್ಕೆ ಇದೆ.